ಹೋಗಿ ಮಾತಾಡಿ ಬಂದಿದ್ದೀನಿ ಅಂಡ್ ಹಿ ಹ್ಯಾಸ್ ಅಪೀಲ್ಡ್ ದ ಮೀಡಿಯಾ ಎಸ್ಪೆಷಲಿ ದಟ್ ಲೆಟ್ ನಾಟ್ ಬಿ ಎನಿ ಮುಖ ಕಾಣಿಸ್ತಿಲ್ಲ ಅಲ್ಲಿ ಸರ್ ಹೇಳಿ he has just appealed to the media saying that he has come forward ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು, ಅಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. he is before the SIT to give the fullest cooperation. So that is one. ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗ್ ತಿಳಿಸಬೇಕಾಗುತ್ತೆ. ನಿಮ್ ಪ್ರಶ್ನೆಗಳು ತಮಗಿರಬಹುದು ಒಂದು, ಮತ್ತೆ ಇನ್ನೊಂದು ಏನು ಅಂದ್ರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಸ್ ದಿಸ್ ಕೇವಲ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ, ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ ನಲ್ಲಿ ಮಾಡ್ತೀವಿ, ತಾವು ತಮ್ಮ ಕೆಲಸ ತಮ್ಗೆ ಎಷ್ಟು ಸಿಗುತ್ತೋ ಮಾಹಿತಿ ಅದು ತಾವು ಬಿತ್ತರ ಮಾಡಿ. ಸೊ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ ನಲ್ಲಿ ಕೈಂಡ್ಲಿ ಎಕ್ಸ್ಕ್ಯೂಸಸ್. ನೋ ಮೊದಲ ಭೇಟಿ ನಿಮ್ದು ಇಷ್ಟು ದಿನ ಆದ್ಮೇಲೆ ಅವ್ರು ಮೀಟ್ ಮಾಡಿರೋದು ಏನ್ ಇಂಪಾರ್ಟೆಂಟ್? See, he has said, sir, I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಐ ಜಸ್ಟ್ ಎಕ್ಸ್ಪ್ಲೈನ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ ಶುಡ್ ವರ್ಕ್. ಅದನ್ನ ತಿಳಿಸಿ ಬಂದಿದ್ದೀನಿ ಸರ್. he made many comments related to political vendetta against him. Did he speak anything about? See, whatever he has spoken, it is already there on the media. I think I should not add or subtract anything what it is already there. So I don't want to ಅದರ ಬಗ್ಗೆ ನಾನು ಕ್ಲಾರಿಟಿ ಆಗಲಿ. ಅದಲ್ಲ, ಅಲ್ಲಿ ಹೋಗಿದ್ದೇನು ಅಂದ್ರೆ ನಿನ್ನೆ ಅವರು ಬಂದಿದ್ದಾರೆ, ಇವತ್ತು ನನಗೆ SIT ಇಂದ ಹೇಳಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ನಾನು ಬಂದಿದ್ದೀನಿ, ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚು ಇನ್ನೇನು ಆಗಿಲ್ಲ. ಸರ್, ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ? ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸರ್, ಈಗ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸ್ತಿದ್ದಾರೆ ಸರ್, ಸ್ಪಂದಿಸ್ತಿದ್ದಾರೆ. ಅವ್ರೇನ್ ಕೇಳಿದ್ರು ಅಂತ ಮಾಡ್ತಿದ್ದಾರೆ. ಇನ್ನು ಮಾಹಿತಿ ಕೊಟ್ಟಿಲ್ಲ.